ಕಾಪು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಮತ್ತು ಆ್ಯಂಡ್ ಇದ್ದೇವೆ ಬೀಚ್ ವಿಡಿಯೋ ನೀವು ನೋಡ್ಬೋದು. ಇದು ಕಾಫಿಗೆ ಹೋಗೋ ರೋಡು. ಬಾಯ್. ಬಾವಿ ಇದೆ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ ಬಾವಿ. ಎಲ್ಲ ಗ್ರಾನೈಟಲ್ಲೇ ಮಾಡಿದ್ದಾರೆ. ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ವೀಕ್ಷಕರೇ. ನೋಡೋಕ್ಕೆ ಎರಡು ಕಣ್ಣು ಸಾಲದು ವೀಕ್ಷಕರೇ. ನೋಡಿ ಅಮ್ಮನ ಬೆಳ್ಳಿ ತೇರಿದೆ ಅಮ್ಮಂದು. ನೋಡಲಿಕ್ಕೆ ಎರಡು ಕಣ್ಣು ಸಾಲದು ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಕಾಪಾಡಿ ಸುಭಾಷಿಷ್ಣ ಮಹಾರಾಜ ಮಹಾಶಕ್ತಿ ನಮೋಸ್ತುತೆ ಮಹಾಪಾಪ ಹರೇ ದೇವಿ ನಾರಾಯಣೇ ನಮೋಸ್ತುತೆ ಶಂಖಚಕ್ರ ಗದಾಹಸ್ತೆ ಸುಲಾಸುರ ಇಲ್ಲಿ ತೋಟ ಹೋಗೋದು ನೋಡಲ್ಲ ವಿಡಿಯೋ ನೋಡು ಹಿಂಗೆ ತೆಗಿಬೇಕು. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ದೀಪಾ ಶೆಟ್ಟಿ. ದೀಪಾ ಶೆಟ್ಟಿ. ಸರಿ ಮೇಡಮ್, ಆಯಿತು. ಅಮ್ಮನವರಿಗೆ ಏನು ಹೇಳ್ತಾರೆ ಮೇಡಮ್? ಇದು ನಮ್ಮದು ನವದುರ್ಗ ಲೇಖನ ಅಂತೇಳಿ. ಹಾಂ. ಇದು ಅಮ್ಮನದು 9 ಹೆಸರು. ಇದನ್ನು ನಾವು ಮನೆಗೆ ಕೊಂಡೋಗಿ ಒಂದು ದಿವಸಕ್ಕೆ 999 ಹೀಗೆ 1 ಪೇಜ್ ಬರೆದು ಈ 9 ಹೆಸರನ್ನು 1 ಪೇಜ್ ಬರೆದು ಶ್ರೀ ಕಾಪು ಮಾರಿಕಾಂಬೆಯೇ ನಮಃ ಅಂತ ಬರಿಬೇಕು. ಹೀಗೆ 9 ಪೇಜ್ 9 ದಿವಸ ಇದನ್ನು ಬರಿಬೇಕು. 9 ದಿವಸ ಆದ ಮೇಲೆ ನೋಡಿ, ನಿಮ್ಮದು 9 ದಿವಸ ಆದ ಮೇಲೆ ನಿಮ್ಮದು ಹೆಸರು, ನಕ್ಷತ್ರ, ರಾಶಿ, ಅಡ್ರೆಸ್, ಮೊಬೈಲ್ ಹಾಕಿ ಅದನ್ನು ಇಲ್ಲಿಗೆ ತಲುಪಿಸಬೇಕು. ಹಾಗೆ ಈ ಬುಕ್ಕನ್ನು ನೀವು ಕೊಂಡೋಗುವಾಗ, ಬರೀಲಿಕ್ಕೆ ಕೊಂಡೋಗುವಾಗ ನಿಮ್ಮ ಇದಕ್ಕೆ ಒಂದು 200 ರೂಪಾಯಿ ಕೊಟ್ಟು ಕೊಂಡೋಗಬೇಕು.
ವಾಪಸ್ ಕೊಡುವಾಗ ನಿಮ್ಮ ಹೆಸರು ರಾಶಿ ನಕ್ಷತ್ರಕ್ಕೆ ಇಲ್ಲಿ ಶಾಶ್ವತವಾಗಿ ವಾಗೇಶ್ವರಿ ಪೂಜೆ ಆಗ್ತದಲ್ವ, ಅದಕ್ಕೆ ನೀವು 1,000 ರೂಪಾಯಿ ಕೊಡಬೇಕು. ನೀವು ಬರೆಯುವ ಮೊದಲು ಒಂದು ಅರ್ಧ ಕೆಜಿ ಸೋನಾ ಮಸೂರಿ ಅಕ್ಕಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಬರೆಯುವ ದಿವಸ ತಲೆಗೆ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನುಂಟು ನೋಡಿ ಅದನ್ನು ಅಮ್ಮನ ಹತ್ರ ಪ್ರಾರ್ಥಿಸಿ ಈ ಚೀಲಕ್ಕೆ ಹಾಕಿ ಈ ಪೆನ್ನಲ್ಲಿ ಬರಿಬೇಕು. ಹಾಗೆ 9 ದಿವಸ ಅದೇ ರೀತಿ ಮಾಡಬೇಕು. ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಎಣಿಸಿ ಇಷ್ಟಾರ್ಥ ಸಿದ್ಧಿಯನ್ನು ಎಣಿಸಿ ಬರೀತೀರಿ, ಅದನ್ನು ಅಮ್ಮ ಖಂಡಿತವಾಗಿ ನೆರವೇರಿಸಿ ಕೊಡ್ತಾರೆ. ಆಗಲಿ ಮೇಡಮ್, ಆಗಲಿ. ಚೀಲ ಆಮೇಲೆ ಪೆನ್ ಎಲ್ಲ ನೀವೇ ಕೊಡ್ತೀರಾ? ಹೌದು, ಪೆನ್ನು ಮತ್ತು ಚೀಲ ಇಲ್ಲೇ ಕೊಡ್ತೇವೆ. ಪುಸ್ತಕವನ್ನು ಅಕ್ಕಿಯನ್ನು ಕೊಟ್ಟು ನೀವೊಂದು ಅರ್ಧ ಕೆಜಿ ಅಕ್ಕಿಯನ್ನು ಪಕ್ಕದಲ್ಲಿ ಇಟ್ಟುಕೊಂಡು ದಿನ ಬರೆಯುವಾಗ ಒಂದೊಂದು ಮುಷ್ಟಿಯನ್ನು ಹಾಕಿದರೆ ಎಷ್ಟು ಅಂದರೆ ಎಷ್ಟು ವರ್ಷ ಇಲ್ಲಿ ಪೂಜೆ ಮಾಡ್ತೀರಾ? ಈ ಪೂಜೆ ಈ ನೀವು ಬರೆದು ಕೊಟ್ಟ ಪುಸ್ತಕಕ್ಕೆ ಈ ಅಮ್ಮನ ಮಾರಿಗುಡಿ ಇರುವಷ್ಟು ವರ್ಷ, ಸಾವಿರಾರು ವರ್ಷ, 1,500 ವರ್ಷದವರೆಗೆ ಪ್ರತಿ ನವರಾತ್ರಿಯ ವಿಜಯ ದಶಮಿಯ ದಿವಸ ನಿಮ್ಮ ಹೆಸರು ರಾಶಿ ನಕ್ಷತ್ರಕ್ಕೆ ಇಲ್ಲಿ ವಾಗೇಶ್ವರಿ ಪೂಜೆ. ಮತ್ತೇನು ವಿಶೇಷ ಇದೆ ಮೇಡಮ್ ಇಲ್ಲಿ? ಮತ್ತು ಅದೇ ಇನ್ನು ಈ ಪುಸ್ತಕ ಬರೆದವರಿಗೆ ತುಂಬ ಮಂದಿಗೆ ಒಳ್ಳೆಯದಾಗಿದೆ. ತುಂಬ ಮಂದಿ ಬಂದು ನಮ್ಮ ಹತ್ರ ಹೇಳಿದ್ದಾರೆ, ನಾವು ಈ ಪುಸ್ತಕ ಬರೆದ ಮೇಲೆ ನಾವು ಏನು ಎಣಿಸಿ ಬರೆದಿದ್ದೇವೆ ಅದು ನಮಗೆ ಅಮ್ಮ ನೆರವೇರಿಸಿ ಕೊಟ್ಟಿದ್ದಾರೆ. ಸರಿ ಮೇಡಮ್, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ತುಂಬ ಒಳ್ಳೆ ವಿಷಯ ಹೇಳಿದ್ರಿ ನಮ್ಮ ವೀಕ್ಷಕರಿಗೆಲ್ಲ. ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ವೀಕ್ಷಕರಿಗೆ ಎಲ್ಲರೂ ಈ ಪುಸ್ತಕವನ್ನು ನಿಮ್ಮ ಮನೆಯಲ್ಲಿ ಬರೆಯಿರಿ. ತುಂಬ ಅಮ್ಮ ನಿಮ್ಮ ಮನೆಗೆ ಬಂದು ಕುಳಿತಷ್ಟು ನಿಮಗೆ ಇದರ ಪ್ರಯೋಜನ ಸಿಗ್ತದೆ. ಆಯಿತು ಮೇಡಮ್. ಓಕೆ ಮೇಡಮ್, ಧನ್ಯವಾದಗಳು ಮೇಡಮ್. ಧನ್ಯವಾದ. ಥ್ಯಾಂಕ್ ಯು. ಹಾಂ. ಓಹೋ ಮೇಡಮ್, ನೀವು ತೊಗೊಂಡ್ರಾ? ಹೌದಾ? ಯಾವೂರಿಂದ ಬಂದಿರಿ ಮೇಡಮ್ ನೀವು? ಹೌದಾ? ಎಷ್ಟು, ಒಂದು ಪುಸ್ತಕ ತೊಗೊಂಡ್ರೆ 2 ತೊಗೊಂಡ್ರೆ ಮೇಡಮ್? 2 ತಗೊಂಡಿದ್ದೇವೆ. ಹೌದಾ? ಆಗಲಿಪ್ಪ, ದೇವ್ರು ಒಳ್ಳೇದು ಮಾಡಲಿ. ಬರೀರಿ, ಕಳಿಸ್ರಿ. ನನ್ನ ಬಾಬು ಬರೆದು ಗೊತ್ತಾ, ಎದ್ದು ಮಾರ್ಕ್ ಎಷ್ಟು ಯಾರು ಮಲ್ಲ ಜನ ನೋಡು ಮಸ್ತ್ ವಿದ್ಯೆ ಕೊಡಿ. ಆಗ್ತಾಯಿತ್ತಲ್ಲ ಗೊತ್ತಾಗ್ತಾ ಇಲ್ಲಲ್ಲ. ಕನ್ನಡದಲ್ಲಿ ಮಾತಾಡ್ಬೇಕಾ? ಪರವಾಗಿಲ್ಲ. ನಿಮ್ಗೆ ಚಿಕ್ಕ ಮಗು ನನಗೆ ಬುಕ್ ಬೇಕಂತೇಳಿ ಕೇಳಿ ಬರಿತಾ ಉಂಟು. ಅವಳಿಗೆ ಆದಷ್ಟು ಎಜುಕೇಷನ್ನಲ್ಲಿ ಒಳ್ಳೆಯ ಮಾರ್ಕ್ ಬಂದು ತುಂಬ ಒಳ್ಳೆಯ ಶಾಲೆಯಾಗಿ ಬರಬೇಕು. ಏನು ಪುಟ್ಟ ನಿನ್ನ ಹೆಸರು? ಅರ್ಥ ಶೆಟ್ಟಿ. ಹೌದಾ? ಅರ್ಥ ಶೆಟ್ಟಿ. ಆಗಲಿಪ್ಪ, ಶೆಟ್ಟಿಯವರು ಶೆಟ್ಟಿ ಕೊಟ್ಟಂಗಾಯ್ತು ಬಿಡಿ. ಎಲ್ಲರೂ ಒಂದೇ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು ಮೇಡಮ್? ವಾಣಿ. ಹೌದಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಮೇಡಮ್ ಇಲ್ಲಿ? 1 ಇಯರ್. 1 ಇಯರ್. ನೀವು ಮೇಡಮ್? ನಾನು ಜ್ಯೋತಿ ಅಂತ. ಹೌದಾ? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ? ಅಂದರೆ ನಾವು ಇಲ್ಲಿ ಸೇವೆಗೆ ಅಂತ ಬರೋದು. ಹೌದಾ? ಆಗಲಿಪ್ಪ, ಎಲ್ಲರೂ ಮಾಡೋದು ಒಂದು ಸೇವೆನೇ. ಸೇವೆಗಂತೇಳಿ ಬರೋದು. ಹಾಂ ಹಾಂ ಹಾಂ. ಹೌದಾ? ಸರಿಯಪ್ಪ, ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಪಾಯಸ, ಮಜ್ಜಿಗೆ, ಊಟ ಮಾಡಿ ತಿನ್ಬೋದು ಸರ್. ಸ್ವಲ್ಪ ಫಸ್ಟ್ ಸ್ವೀಟೇ ತಿನ್ನು. ಊಟಕ್ಕೆ ಹೀಗೆ ಅಮ್ಮನ ದರ್ಶನ ಮಾಡಿ ಊಟಕ್ಕೆ ಬಂದ್ವಿ. ಈ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಅದೃಷ್ಟ ಮಾಡಿದ್ದೀವಿ, ಈ ಥರ ಊಟ ಸಿಗಬೇಕು, ಪ್ರಸಾದ ಸಿಗಬೇಕು.